ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ತದ್ಯತಯೋ ವೀತರಾಗಾಃ ಯದಿಚ್ಛಂತು ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯಾವುದನ್ನು ಸಾಧಿಸಿ ಮುನಿಗಳು ಮೋಕ್ಷವನ್ನು ಪಡ್ಕೊಳ್ತಾರೋ, ಯಾವುದನ್ನು ಸಾಧಿಸಿ ಬ್ರಹ್ಮಚರ್ಯದಿಂದ ನಿಜವಾದಂತಹ ಭಕ್ತರು ನನ್ನನ್ನು ಪಡ್ಕೊಳ್ತಾರೋ, ವೇದಗಳಲ್ಲಿ ಯಾವುದನ್ನು ಹೇಳಿದೆಯೋ, ವೇದ ಮಾರ್ಗ ಅಂತ ಏನು ಹೇಳಿದೆಯೋ ಅದನ್ನು ಈಗ ನಿನಗೆ ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಹೊರಡ್ತಾ ಇದ್ದೇನೆ. ಇದು ಬಹಳನೇ ಗುಹ್ಯವಾದಂತಹ, ಬಹಳ ಮುಖ್ಯವಾದಂತಹ ಜ್ಞಾನ. ಅದನ್ನು ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಜುನನ ಮೂಲಕ ನಮಗೆ ಇಲ್ಲಿ ಭಗವಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ನಮ್ಮ ಆತ್ಮೋದ್ಧಾರದ ಮಾರ್ಗ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ. ಇಂದು 27ನೇ ತಾರೀಕು ಬುಧವಾರ, ಏಕಾದಶಿ ತಿಥಿ ಹಾಗೂ ಇಂದು ಹಸ್ತ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಹಸ್ತ ನಕ್ಷತ್ರದ ಅಧಿಪತಿ ಚಂದ್ರ ಆಗಿರೋದ್ರಿಂದ ಇವತ್ತು ಭಾವುಕತೆ ಸ್ವಲ್ಪ ಹೆಚ್ಚು. ಮೇಷರಾಶಿಯವರಿಗೆ ಜಯವಾದಂತಹ ದಿವಸ, ಎಲ್ಲ ಕಡೆಗೂ ಜಯವನ್ನು ಕಾಣುವಂತಹ ದಿವಸ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ ಮತ್ತು ಆರೋಗ್ಯದಲ್ಲೂ ಕೂಡ ಸುಧಾರಣೆ. ವೃಷಭ ರಾಶಿಯವರಿಗೆ ನಿಮ್ಮ ಹಣಕಾಸಿನ ವಿಚಾರಗಳಲ್ಲಿ, ಪ್ರೇಮ ಪ್ರೀತಿ ದಾಂಪತ್ಯ ಪ್ರಕರಣದ ವಿಚಾರಗಳಲ್ಲಿ ಸ್ವಲ್ಪ ಇವತ್ತು ನೀವು ಗಮನವನ್ನು ಕೊಡಬೇಕಾಗತ್ತೆ. ಮಿಥುನ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳು, ಕೋರ್ಟು, ಲಾಗಳು ಇತ್ಯಾದಿಗಳು, ಇವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಮನೆಯಲ್ಲಿ ತಾಯಿ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿ ಅವಶ್ಯಕ. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ಮೀಡಿಯಾ ಇತ್ಯಾದಿ ವ್ಯವಹಾರಗಳಲ್ಲಿ ಯಾರ್ಯಾರು ಜರ್ನಲಿಸ್ಟ್ ಮತ್ತು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ರಿಸರ್ಚ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಸಿಂಹರಾಶಿಯವರಿಗೆ ಮನೆಯ ಕಡೆ ಜವಾಬ್ದಾರಿಯನ್ನು ಕೊಡಬೇಕಾಗತ್ತೆ. ಸಂಸಾರದವರು ನಿಮ್ಮ ಬಹಳವಾದಂತಹ ಅಟೆನ್ಷನ್, ಗಮನವನ್ನು ತಮ್ಮ ಕಡೆ ಕೊಡಬೇಕು ಅನ್ನೋದನ್ನು ಇವತ್ತು ಬಹಳನೇ ಸಂಕ್ಷಿಪ್ತವಾಗಿ ಮತ್ತು ನಿಖರವಾಗಿ ಹೇಳ್ತಾರೆ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ತೊಂದರೆಗಳೆಲ್ಲ ಮಾಯವಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಕಾಣುವಂತಹ ಶುಭ ದಿವಸ. ತುಲಾ ರಾಶಿಯವರಿಗೆ ಬಹಳನೇ ಭಾವುಕತೆಯಿಂದ ಕೂಡಿದಂತಹ ದಿವಸ ಆಗುತ್ತೆ. ಕೆಲವೊಂದು ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಒಡಕು ಉಂಟಾಗುತ್ತೆ. ಕೆಲವೊಂದು ಮುಖ್ಯವಾದಂತಹ ಕೆಲಸದಲ್ಲಿ ಅಡಚಣೆಗಳು ಉಂಟಾಗುತ್ತೆ. ಬಾಸ್ಗಳು ಮತ್ತು ಅಧಿಕಾರಿಗಳು ನಿಮ್ಮ ಪರವಾಗಿ ಇರೋದಿಲ್ಲ, ಹೀಗಾಗಿ ಕ್ಷೋಭೆ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಶತ್ರುನಾಶ, ಶತ್ರುಧ್ವಂಸ ಹಾಗೂ ಇಷ್ಟಾರ್ಥ ಸಿದ್ಧಿ ಹಾಗೂ ಧನಾಗಮ ಮಿತ್ರರಿಂದ, ಗುಂಪುಗಳಿಂದ. ಧನುರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ಯಶಸ್ಸನ್ನು ನೋಡಬಹುದು ಮತ್ತು ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಕೂಡ ಬಹಳನೇ ಹೆಚ್ಚಾಗಬಹುದು. ಮಕರ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಆದರೆ ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕಾಗಿ ಇವತ್ತು ನಿಮಗೆ ಸಂದೇಶವನ್ನು ಚಂದ್ರ ಕೊಡ್ತಾ ಇದ್ದಾನೆ. ಹಿರಿಯರ ಹಾಗೂ ಭಗವಂತನ ಆಶೀರ್ವಾದವಿಲ್ಲದೆ ಯಾವ ಕೆಲಸವೂ ಕೈಗೂಡೋದಿಲ್ಲ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಕ್ಲೇಶ ಇರುತ್ತೆ ಹಾಗೂ ಆಧ್ಯಾತ್ಮಿಕವಾದಂತಹ ವಿಚಾರಗಳಿಂದ ಮಾತ್ರ ಇವತ್ತು ಮನಸ್ಸಿಗೆ ನೆಮ್ಮದಿ ಸಾಧ್ಯ. ಮೀನರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಬಹಳ ಭಾವುಕತೆ ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆಗಳು ಪ್ರಾಪ್ತಿಯಾಗೋದ್ರಿಂದ ಮನಸ್ಸಿಗೆ ನೆಮ್ಮದಿ. ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ಯಶಸ್ಸು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನ ಇದನ್ನು ಮಾಡೋದ್ರಿಂದ ಅಂತ್ಯಕಾಲದಲ್ಲಿ ಭಗವಂತ ತನ್ನ ಸ್ಮರಣೆಯನ್ನು ನಮಗೆ ಕರುಣಿಸೋದ್ರಲ್ಲಿ ಸಂಶಯವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.